ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅನ್ನೋ ಮಾತಿನಂತೆ KVNಗೆ ಯಾಕೆ ಈ ಸಂಕಷ್ಟ? ವೆಂಕಟ್ ಕೆ ನಾರಾಯಣ್ ಅವರ ಸಿನಿಮಾ ಪ್ಯಾಷನ್ ಯಾವ ಲೆವೆಲ್ಗಿದೆ ಅನ್ನೋದನ್ನ ಸೆನ್ಸಾರಿಗೆ ಬಿಟ್ಟರೆ ಯಾರಿಗೂ ಸಿನಿಮಾ ತೋರಿಸಿಲ್ಲ. ಯಾವ ನಿರ್ಮಾಣ ಸಂಸ್ಥೆಗೂ ಈ ರೀತಿ ಕಷ್ಟ ಬರಬಾರ್ದು, ಈ ರೀತಿ ನಷ್ಟ ಅನ್ಯಾಯ ಆಗಬಾರ್ದು. ಸಿನಿಮಾ ಲೀಕ್ ಆಗೋಗುತ್ತೆ, HD ಪ್ರಿಂಟ್ ಅನ್ನೇ ಹೋಗ್ಲಿ. KD ಸಿನಿಮಾ ಆದ್ರೂ ಹೇಳಿ ಡೇಟಿಗರ ಬರುತ್ತಾ? KD ಸಿನಿಮಾ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗೋದೇ ಡೌಟ್ 99% ಡೌಟ್. ಶುರು ಮಾಡೋಣ. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಇದೊಂದು ಶುಭ ಸುದ್ದಿಯೋ ಅಥವಾ ಒಂದು ಹೋರಾಟದ ಸುದ್ದಿಯೋ ಬಣ್ಣಿಸಲು ಅಸಾಧ್ಯ. ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅನ್ನೋ ಮಾತಿನಂತೆ ಸಣ್ಣವರಿಗೆ ಸಣ್ಣದೇ ಆದ ಭಾರ ದೊಡ್ಡ ಮಟ್ಟಕ್ಕೆ, ದೊಡ್ಡವರಿಗೆ ದೊಡ್ಡದೇ ಆದ ಭಾರ ಇನ್ನೊಂದು ಮಟ್ಟಕ್ಕೆ. ಸಿನಿಮಾ ಅನ್ನೋ ಕ್ಷೇತ್ರದಲ್ಲಿ ಒಂದು ಸಿನಿಮಾ ಮಾಡಿ ಗೆಲ್ಲೋದು ಎಷ್ಟು ಕಷ್ಟ ಮತ್ತು ಎಷ್ಟು ನಷ್ಟ, ಎಷ್ಟು ಒಂದೊಂದು ಟೈಮ್ ಅನಿಷ್ಟ ಅಂತ ಅನಿಸ್ಬಿಡತ್ರಿ. ಆ ಲೆವೆಲಿಗೆ ಕಷ್ಟ. ಆದರೆ ದುಡ್ಡಿದ್ದವ್ರಿಗೆ ಏನ್ರಿ ಹೆಂಗೋ ನಡೆಯುತ್ತೆ, ಹೆಂಗೋ ಆಗತ್ತೆ ಅಂತ ಹೇಳಿ. ಬಟ್ ಈ ರೀತಿಯ ಹೊಡೆತಗಳು ಬಿಡ್ತಾ ಇದ್ದರೆ ಯಾರಿಗೂ ಕೂಡ ಎದುರೋದು ತುಂಬಾ ಕಷ್ಟವಾಗುತ್ತೆ. ನಾನು ಹೇಳ್ತಾ ಇರೋದು KVN ಅನ್ನೋ ಒಂದು ನಿರ್ಮಾಣ ಸಂಸ್ಥೆಯ ಬಗ್ಗೆ. KVNಗೆ ಯಾಕೆ ಈ ಸಂಕಷ್ಟ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವಿಸಿದೆ. ಈ ಮಾತುಗಳನ್ನು, ನನ್ನ ವಿಚಾರಗಳನ್ನು ನೀವು ಕೇಳಾದ ನಂತರ ನಿಮಗೂ ಕೂಡ ಹೀಗೆ ಅನಿಸುತ್ತೆ. 4 ವರ್ಷದ ಹಿಂದೆ ಕೆಲ ಸಿನಿಮಾಗಳಿಗೆ ಪರೋಕ್ಷವಾಗಿ KVN ಸಂಸ್ಥೆ ಬೆಂಬಲವನ್ನು ಕೊಡ್ತಾ ಒಂದಷ್ಟು ಕನ್ನಡ ಸಿನಿಮಾಗಳ ನಿರ್ಮಾಣಕ್ಕೆ ಸಹಕಾರವಾಗಿತ್ತು, ಒಂದು ಸಾಕ್ಷಿಯಾಗಿತ್ತು. ಆದರೆ ಬೈ ಟು ಲವ್ ಅನ್ನೋ ಸಿನಿಮಾದ ಮೂಲಕ 4 ವರ್ಷದ ಹಿಂದೆ ಸಿನಿಮಾ ರಂಗಕ್ಕೆ, ಅದರಲ್ಲೂ ಸ್ಯಾಂಡಲ್ವುಡ್ಗೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡ್ತು. ವೆಂಕಟ್ ಕೆ ನಾರಾಯಣ್ ಅವರ ಸಿನಿಮಾ ಪ್ಯಾಷನ್ ಯಾವ ಲೆವೆಲ್ಗಿದೆ ಅನ್ನೋದನ್ನು ದಿನೇ ಅವರ ಸಾಹಸದ ಹೆಜ್ಜೆಗಳ ಮೂಲಕ ಗೊತ್ತಾಗ್ತಾ ಹೋಯಿತು. ಬೈ ಟು ಲವ್ ಸಿನಿಮಾದ ನಂತರ ಸಖತ್ತನ ಒಂದು ಅದ್ಭುತವಾದ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡ್ತು KVN. ಇದಾಗ್ತಿದ್ದ ಹಾಗೆ ಬರೀ ಕನ್ನಡದಲ್ಲಿ ಮಾತ್ರವಲ್ಲ, ನಾವು ಬಹುಭಾಷೆಯಲ್ಲೂ ಒಂದು ದೊಡ್ಡ ಮಟ್ಟದ ಸಿನಿಮಾ ನಿರ್ಮಾಣ ಸಂಸ್ಥೆಯಾಗಿ ನಿಲ್ತೀವಿ ಅನ್ನೋ ನಿಲುವನ್ನು ತಾಳ್ತಾರೆ. ರಾಜಮೌಳಿ ಅವರ ಕನಸಿನ RRR ಸಿನಿಮಾವನ್ನು ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಕೊಂಡುಕೊಂಡು ವಿತರಣೆ ಮಾಡಿ ಸಿನಿಮಾ ಪ್ಯಾಷನ್ ಯಾವ ರೀತಿ ಅನ್ನೋದನ್ನ ತೋರಿಸ್ತಾರೆ. ಚಿಕ್ಕಬಳ್ಳಾಪುರದ ದೊಡ್ಡ ಮಟ್ಟದ ಫಂಕ್ಷನ್ ಆಗಿತ್ತು, ಅದಕ್ಕೆ ಕಾರಣ KVN. ಆದರೆ ಈ ಒಂದು KVN ಮುಟ್ಟಿದ್ದಲ್ಲ ಚಿನ್ನಲ್ಲ, ಮಾಡಿದ್ದಲ್ಲ ಕೆಲಸ ಸಕ್ಸಸ್ಸಾ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ. ಯಾಕಂದರೆ ಅವರು ತಿಂತಿರೋ ಹೊಡೆತಗಳು, ಅವರು ಅನುಭವಿಸ್ತಿರುವ ನಷ್ಟ ಕಷ್ಟಗಳು ಆ ರೀತಿ ಇದೆ. ಉದಾಹರಣೆಗೆ ದಳಪತಿ ವಿಜಯ್ ಅವರ ಸಿನಿಮಾವನ್ನು ಕನ್ನಡಿಗರು ಅಥವಾ ಕನ್ನಡದ ನೆಲದ ಒಂದು ನಿರ್ಮಾಣ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ನಿರ್ಮಾಣ ಮಾಡ್ತಿದೆ. ಅದು ವಿಜಯ್ ಅವರ ಕಡೆಯ ಸಿನಿಮಾ. ನಿಮ್ಮೇನಿದ್ರು ಅವರನ್ನು ರಾಜಕೀಯದಲ್ಲಿ ಅಷ್ಟೇ ನೋಡೋಕ್ಕೆ ಸಾಧ್ಯ. ಆ ಸಿನಿಮಾ ನಿರ್ಮಾಣ ಮಾಡ್ತಿರೋದು KVN ಅಂತ ಹೇಳಿ. ಇದನ್ನ ಕೇಳಿದಾಗ ಒಂದು ಮಟ್ಟಕ್ಕೆ ಕನ್ನಡಿಗರಾದವರು ಮತ್ತು ಸಿನಿಮಾ ರಂಗದವರಿಗೆ ಒಂಥರದ ಹೆಮ್ಮೆಯ ವಿಷಯ. ಆದರೆ ಅವ್ರ ಸಿನಿಮಾ ಇನ್ನೇನು ಮಾಡಿ ಮುಗಿಸ್ಬೇಕು ಅನ್ನೋಷ್ಟರೊಳಗೆ ಅವರು ಪಡ್ತಿರುವ ಕಷ್ಟ ಇದೆಯಲ್ಲ, ಅದು ಹೇಳತೀರದು. ಇನ್ನೇನು ಸಿನಿಮಾ ನಾಳೆ ರಿಲೀಸ್ ಅನ್ನೋಷ್ಟರೊಳಗೆ ಸೆನ್ಸಾರ್ ಮಂಡಳಿಯಿಂದ ಅವ್ರಿಗೆ ಪತ್ರ ಸಿಗದೆ ಒಂದಷ್ಟು ಸಂಕಷ್ಟಕ್ಕೆ ಸಿಗಾಕಿಸ್ಕೊಳ್ರು. ಇಲ್ಲ, ನಾವು ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ, ನಾವು ಮುಂದಿನ ಹಂತದಲ್ಲಿ ನ್ಯಾಯ ತೆಗೆದುಕೊಳ್ತೀವಿ ಅಂತ ಹೇಳಿ ತಮಿಳುನಾಡಿನಿಂದ ಕೇಂದ್ರದ ಮಟ್ಟದ ತನಕ ಸೆನ್ಸಾರ್ಗೆ ಅವರು ಅಪ್ಲೈ ಮಾಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ್ಸ್. ಹಾಗಾಗಿ ಸಿನಿಮಾ ನಿನ್ನೆ ನಾಳೆ ರಿಲೀಸ್ ಆಗಬೇಕು, ಬೆಳಗ್ಗೆ 6 ಗಂಟೆ ಶೋ ಅನ್ನೋ ಮಟ್ಟಕ್ಕಿದ್ದರೂ ಕೂಡ ಸಿನಿಮಾ ರಿಲೀಸ್ ಆಗೋದಿಲ್ಲ. ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಕೆಲ ರಾಜ್ಯಗಳಲ್ಲಿ ಮುಂಗಡವಾಗಿಯೇ ದೊಡ್ಡ ಮಟ್ಟಕ್ಕೆ ವಿತರಣೆ ಹಕ್ಕನ್ನು ಜನನಾಯಕನ ಸಿನಿಮಾ ಆಗಲೇ ಪಡೆದುಕೊಂಡಿತ್ತು. ಪಕ್ಕಾ ಇದರಲ್ಲಿ ಲಾಭ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಯಾವಾಗ ಸಿನಿಮಾ ರಿಲೀಸ್ ಡೇಟ್ ಮುಂದೋಗುತ್ತೆ, ಆ ಒಂದು ಡಿಮ್ಯಾಂಡ್ ಒಂದು ಮಟ್ಟಕ್ಕೆ ಕುಸಿತಾ ಹೋಯಿತು. ಹೋಗಲಿ ಪರವಾಗಿಲ್ಲ, ಸಿನಿಮಾ ಯಾವತ್ತಾದರೂ ರಿಲೀಸ್ ಆಗುತ್ತಲ್ಲ ಪರವಾಗಿಲ್ಲ ಅನ್ನೋ ಮಟ್ಟ ಯೋಚನೆ ಮಾಡ್ತಿದ್ದಾಗ ಎಲೆಕ್ಷನ್ ಬಂತು. ಎಲೆಕ್ಷನ್ ಆದಮೇಲಾದರೂ ನಾವು ದೊಡ್ಡ ಮಟ್ಟಕ್ಕೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋಷ್ಟೊಳಗೆ ಯಾವ ನಿರ್ಮಾಣ ಸಂಸ್ಥೆಗೂ ಈ ರೀತಿ ಕಷ್ಟ ಬರಬಾರ್ದು, ಈ ರೀತಿ ನಷ್ಟ ಅನ್ಯಾಯ ಆಗಬಾರ್ದು. HD ಪ್ರಿಂಟನ್ನೇ ಅವ್ರಿಗೆ ಗೊತ್ತಿಲ್ಲದವರು, ಅವ್ರಿಗೆ ಯಾರೂ ಗೊತ್ತಿಲ್ಲ, ಅವ್ರಿಗೆ ಸೆನ್ಸಾರಿಗೆ ಬಿಟ್ಟರೆ ಯಾರಿಗೂ ಸಿನಿಮಾ ತೋರಿಸಿಲ್ಲ. ಸಿನಿಮಾ ಲೀಕ್ ಆಗೋಗುತ್ತೆ, HD ಪ್ರಿಂಟ್ ಎಲ್ಲ ಕಡೆ ವೈರಲ್ ಆಗಿ ಹೋಗುತ್ತೆ. ಏನಾಗಬೇಕು, 600
ಕೋಟಿ ಅಂತೆ ಕಣ್ರಿ ಬಜೆಟು. ಆದರೂ ಆ ಸಂಕಷ್ಟವನ್ನು ಮತ್ತು ಈ ವಿಚಾರವಾಗಿ ನ್ಯಾಯವನ್ನು ನಾವು ಪಡೆದುಕೊಳ್ಳದೆ ಕೊಡ್ತೀವಿ ಅಂತ ಹೇಳಿ ಹೋರಾಟ ಮಾಡುತ್ತೆ KVN ಸಂಸ್ಥೆ. ಅದ್ರ ಜೊತೆಗೆ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ, ನಮ್ಮ ಕನ್ನಡಿಗರಿಗಂತೂ ಒಂದು ಹೆಮ್ಮೆಯ ಒಂದು ವಿಚಾರ, ಟಾಕ್ಸಿಕ್ ಸಿನಿಮಾನ ಕೂಡ ನಿರ್ಮಾಣ ಮಾಡಿದೆ KVN. ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಅನ್ನೋಷ್ಟೊಳಗೆ ಯೂಟರ್ನ್ ಹೊಡೆದು ಯುದ್ಧದ ನೆಪ ಹೇಳಿ ಮತ್ತು ಒಂದಷ್ಟು ತಾಂತ್ರಿಕ ಅಡಚಣೆಯಿಂದಾಗಿ ನಾವು ಸಿನಿಮಾನ ಮುಂದೆ ಹೋಗ್ತಿದ್ದೀವಿ, ಜೂನ್ ತಿಂಗಳಿಗೆ ಬರ್ತೀವಿ ಅಂತ ಹೇಳಿ ಟಾಕ್ಸಿಕ್ ಸಿನಿಮಾದ ಅನೌನ್ಸ್ಮೆಂಟ್ನ ಕೂಡ KVN ಮಾಡ್ತು. ಅಲ್ಲೂ ಒಂದು ಮಟ್ಟದ ಹಿನ್ನಡೆ. ಹೋಗಲಿ, KD ಸಿನಿಮಾ ಆದರೂ ಹೇಳಿ ಡೇಟಿಗಾರ ಬರುತ್ತಾ ಅಂತಂದರೆ ಕಳೆದ 3 ವರ್ಷದಿಂದ ರಿಲೀಸ್ ಡೇಟ್ನಲ್ಲಿ ಸ್ವಲ್ಪ ಅದಲು ಬದಲು ಆಗ್ತಾನೇ ಇದೆ. 2025ಕ್ಕೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಆದರೆ ಆಗೋದಿಲ್ಲ. ಈಗ ಏಪ್ರಿಲ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತಾ KD? ಇದೇ ಈಗ ವಿಶೇಷವಾದ ವಿಷಯ. ಇನ್ನೇನು ಕೆಲವೇ ದಿನ ಇದೆ. ದೊಡ್ಡ ಪ್ರಚಾರ ಅಂದರೆ ಪ್ರೇಮ ಅಂದರೆ ಪ್ರಚಾರ. ತನ್ನ ವಿಶಿಷ್ಟವಾದ ಮತ್ತು ಸಿನಿಮಾ ಕ್ರೇಜ್ ಎಬ್ಸುವಲ್ಲಿ ಜೋಗಿ ಪ್ರೇಮ್ ಅವರು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು, ಈ ಶೋಮ್ಯಾನ್ ಅಂತಲೂ ಹೇಳ್ಬೋದು. ಆದರೆ ಇದ್ಯಾಕೆ ತಣ್ಣಗಾಗ್ಬಿಟ್ರಲ್ಲ, ಏನಾಗಿರ್ಬೋದು ಅಂತ ಹೇಳಿ ಒಂದಷ್ಟು ಸ್ಮೆಲ್ ಗಾಂಧಿನಗರದಲ್ಲಿ ಹರಿದಾಡ್ತಾ ಇತ್ತು. ಎಷ್ಟೋ ಕಡೆ KD ಸಿನಿಮಾ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗೋದೇ ಡೌಟ್, 99% ಡೌಟ್ ಅಂತ ಹೇಳಿ ಮಾತುಕತೆಯೂ ನಡೆದಿತ್ತು. ಒಂದಷ್ಟು ಟೆಕ್ನಿಷಿಯನು, ಒಂದಷ್ಟು ಅದು ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾರಲ್ಲ ರಿಲೀಸ್ ಟೈಮ್ನಲ್ಲಿ, ಅವ್ರಿಗೆಲ್ಲರಿಗೂ ಕೆಲಸವನ್ನು ಹೋಲ್ಡಲ್ಲಿ ಇಟ್ಟಿರ್ರಿ ಅಂತ ಹೇಳಿ KVN ಹೇಳಿತ್ತು ಅನ್ನೋ ಸುದ್ದಿ ನಮಗೆ ದಕ್ಕಿದೆ. ಯಾಕೆ ಕಾರಣ ಅಂದರೆ ಸೆನ್ಸಾರ್ ಆಗಿಲ್ಲ. ಒಂದು ಹಾಡು ಈಗಾಗಲೇ ಒಂದು ದೊಡ್ಡ ಮಟ್ಟದ ಹಲ್ಚಲ್ ಎಬ್ಬಿಸಿ, ಆದರೆ ಆ ಹಾಡು ಡಿಲೀಟ್ ಆಗೋ ಮಟ್ಟಕ್ಕಾಗೋಯ್ತಲ್ಲ. ಸರ್ಸೆ ನಿನ್ನ ಸೆರಗ ಸರ್ಸೆ ಅಂತ ಒಂದು ಹಾಡು, ಹಿಂದಿಯಲ್ಲಿ ಆ ಹಾಡನ್ನು ಡಿಲೀಟೇ ಮಾಡಾಯಿತು ಮತ್ತು ಅದನ್ನು ಮತ್ತೆ ರೀಮೇಡ್ ಮಾಡಿ ಹೊಸದಾಗಿ ಬೇರೆ ಲಿರಿಕ್ನ ಬರೀಬೇಕಂತಲೂ ಆಯಿತು. ಈ ವಿಚಾರವಾಗಿ ಮತ್ತು ಒಂದಷ್ಟು ವಿಚಾರವಾಗಿ ಸೆನ್ಸಾರ್ಗೂ ಮತ್ತು ಸಿನಿಮಾ ತಂಡದಕ್ಕೂ ಒಪ್ಪಂದ ಆಗದೇ ಇದ್ದ ಕಾರಣ, ಇಲ್ಲ ನಾವು ಈ ರೀತಿ ಮಾಡಿದ್ವಿ, ಇಲ್ಲ ನೀವು ಈ ರೀತಿ ಮಾಡಿದಿರಿ, ನಿಮ್ಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ, ಈ ಮಟ್ಟದ ಸರ್ಟಿಫಿಕೇಟ್ ಸಿಗಲ್ಲ ಅನ್ನೋ ವಾದಗಳು ನಡೀತಿದ್ದಾಗ ಸಿನಿಮಾ ರಿಲೀಸ್ ಆಗೋದು ಡೌಟ್ ಎಂದು ಹೇಳಲಾಗುತ್ತಿತ್ತು. ಆದರೆ ಇದೀಗ ಬಂದ ಸುದ್ದಿ ಅಂತಾರಲ್ಲ, ಆ ರೀತಿ KDಗಾಗಿ ಕಾದಿದ್ದಂತಹ ಒಂದಷ್ಟು ಪ್ರೇಕ್ಷಕ ಕೋಟಿಗೆ ಇದು ಶುಭ ಸುದ್ದಿ. ಅಂದುಕೊಂಡ ಡೇಟಿಗೆ KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೆಲವೇ ದಿನ ಇದ್ದರೂ ಕೂಡ ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಮತ್ತೆ ಅಟೆನ್ಷನ್ ಅಂತ ಹೇಳ್ತಾರಲ್ಲ, ಪ್ರೇಕ್ಷಕರು ತಮ್ಮತ್ತ ಸೆಳೆಯುವ ಮಟ್ಟಿಗೆ ಏನು ಮಾಡಬೇಕು ಆ ವಿಚಾರವಾಗಿ KD ತಂಡ ಸರ್ವಸನ್ನದ್ಧವಾಗುತ್ತಿದೆ ಅಂತ ಹೇಳ್ಬೋದು. ಆದರೆ ಒಂದು ವಿಚಾರವನ್ನು, ಒಳನೋಟವನ್ನು ನೀವು ಗಮನಿಸಲೇಬೇಕು. ಏನು ಗುರು, ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆಗೆ ಈ ರೀತಿ ಕಷ್ಟ, ಮುಟ್ಟಿದ್ದೆಲ್ಲ ಹಿನ್ನಡೆ ಆಗ್ತಿದೆಯಲ್ಲ, ಇವ್ರಿಗೆ ಯಾವಾಗ ದೊಡ್ಡ ಮಟ್ಟಕ್ಕೆ, ಅಂದರೆ ಅವ್ರಿಗೂ ಗೆಲುವು ಸಿಕ್ಕಿದೆ, ಆದರೆ KVN ಪಡ್ತಿರೋ ಕಷ್ಟಕ್ಕೆ ದೊಡ್ಡ ಮಟ್ಟದ ಗೆಲುವು ಸಿಗಲೇಬೇಕು. ಆಗ ಸಿಕ್ಕರೆ ಅವರಿಗೆ ಅಂದುಕೊಂಡ ಮಟ್ಟಕ್ಕೆ ಆಗತ್ತೆ. ಯಾವುದಾದ್ರು ನಿರ್ಮಾಣ ಸಂಸ್ಥೆ ನಾವು ಸಿನಿಮಾಗಾಗಿಯೇ 3,000 ಕೋಟಿ ಎತ್ತಿಡ್ತೀವಿ ಅಂತ ಹೇಳಿದ್ದು KVN ಸಂಸ್ಥೆ. ಹಾಗಾಗಿ KVN ಸಂಸ್ಥೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇದ್ದರೆ ಅವರ ಸಂಕಷ್ಟವೆಲ್ಲ ನಿವಾರಣೆ ಆಗುತ್ತೆ. ಅಂದುಕೊಂಡ ಡೇಟಿಗೆ KD ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಅಭಿಪ್ರಾಯವೇನು ದಯಮಾಡಿ ತಿಳಿಸಿ. ಆತ್ಮೀಯ ಕನ್ನಡಿಗರೇ.